ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್. ಈಗಾಗಲೇ ನಾವು ತಿಳಿಸಿದಾಗ ಏನಪ್ಪ ಅಂತಂದರೆ, ನಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಮೊಬೈಲ್ ನಂಬರ್ನ ಯಾವ ರೀತಿಯಾಗಿ ಚೇಂಜ್ ಮಾಡೋದು, ಆಮೇಲೆ ವಿಳಾಸವನ್ನು ಯಾವ ರೀತಿ ಚೇಂಜ್ ಮಾಡೋದು, ಇದನ್ನೆಲ್ಲ ಏನಪ್ಪ ಅಂತಾರೆ ನೀವು ಸುಲಭವಾಗಿ ಮೊಬೈಲ್ನಲ್ಲೇ ಇನ್ನು ಮುಂದೆ ಮಾಡ್ಬೋದಾಗಿರುತ್ತೆ. ಯಾವುದೇ ಆನ್ಲೈನ್ ಸೆಂಟರ್ಗಳಿಗೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ. ಇವಾಗ ನೋಡ್ತಾ ಇರ್ಬೋದು, ಆಧಾರ್ ಕಾರ್ಡ್ ಸೇವಾ ಕೇಂದ್ರ ಏನಪ್ಪ ಅಂತಂದರೆ ಇಲ್ಲಿ ಹೊಸ ಆ್ಯಪನ್ನು ಕೂಡ ಬಿಡುಗಡೆ ಮಾಡಿರುವಂಥದ್ದು. ಸ್ವತಃ ನೀವೇ ಏನಪ್ಪ ಅಂತಂದರೆ ನಿಮ್ಮೊಂದು ಮೊಬೈಲ್ ಫೋನಿಂದ ಮಾಡ್ಬೋದು, ಮೊಬೈಲ್ ನಂಬರ್ನ ಚೇಂಜ್ ಮಾಡಿಸ್ಬೋದು ಆಧಾರ್ ಕಾರ್ಡಲ್ಲಿ. ಇದರಲ್ಲಿ ಏನಪ್ಪ ಅಂತಾರೆ ನಿಮಗೆ 75 ರೂಪಾಯಿ ಶುಲ್ಕ ಇರುತ್ತೆ. ಇನ್ನು 30 ದಿನಗಳು ನಿಮಗೆ ಸಮಯಾವಕಾಶ ಇರುತ್ತೆ. ಅಂದರೆ 30 ದಿನಗಳ ಒಳಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗುತ್ತೆ. ಹಾಗಾದರೆ ಯಾವ ರೀತಿಯಾಗಿ ಆ ಒಂದು ಆ್ಯಪನ್ನು ಯೂಸ್ ಮಾಡೋದು ಮತ್ತು ಯಾವ ರೀತಿಯಾಗಿ ಮೊಬೈಲ್ ನಂಬರನ್ನು ಲಿಂಕ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ. ಮೊದಲಿಗೆ ನೀವು ಪ್ಲೇಸ್ಟೋರ್ಗೆ ಬರಬೇಕಾಗತ್ತೆ. ಪ್ಲೇಸ್ಟೋರಲ್ಲಿ ಆಧಾರ್ ಅಂತೇಳಿ ಸರ್ಚ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ನಾವು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀವಿ. ಇವಾಗ ಓಪನ್ ಮಾಡ್ತಾ ಇದ್ದೀವಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಅಂತ ಒಂದು ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಏನಪ್ಪ ಅಂತಂದರೆ ನಾವು ಭಾಷೆನ ಕೂಡ ಚೇಂಜ್ ಮಾಡ್ಕೊಳ್ಳೋಣ. ಇವಾಗ ಇಂಗ್ಲೀಷ್ನವರಿದ್ದರೆ ಇಂಗ್ಲೀಷ್ನಲ್ಲಿ ಚೇಂಜಸ್ ಆಗೇ ಇರಲಿ. ನಾವು ಕನ್ನಡ ಭಾಷೆಯನ್ನು ತೊಗೋತಾ ಇದ್ದೀವಿ. ಇಲ್ಲಿ ಮುಂದುವರಿಸಿ ಅಂತ ಬರುತ್ತೆ. ಬಂದ ತಕ್ಷಣ ನೋಡ್ತಾ ಇರ್ಬೋದು, ಹೊಸ ಆಧಾರ್ಗೆ ಅಪ್ಲಿಕೇಶನ್ಗೆ ಆತ್ಮೀಯ ಸ್ವಾಗತ ಅಂತೇಳಿ ಬಂದಿರುವಂಥದ್ದು. ಇದರಲ್ಲಿ ಪ್ರಮುಖ ವೈಶಿಷ್ಟ್ಯಗಳನ್ನ ಅನ್ವೇಷಣೆ ಕೂಡ ಮಾಡಲಾಗಿದೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಐಡಿಯನ್ನು ಏನಪ್ಪ ಅಂತ ಹೇಳಿ ಡಿಜಿಟಲ್ ರೂಪದಲ್ಲಿ ಕೂಡ ತೋರಿಸ್ಬೋದು. ಇದರಲ್ಲಿ ಏನಪ್ಪ ಅಂತಾರೆ ನಿಮ್ಮೊಂದು ಕುಟುಂಬದ ಎಲ್ಲ ಆಧಾರ್ ಕಾರ್ಡನ್ನು ಕೂಡ ಲಿಂಕ್ ಮಾಡ್ಕೋಬೋದು. ಇಲ್ಲಿ ಮುಂದೆ ಅಂತ ಕೊಡಿ, ಹಾಗೆ ಮುಂದೆ ಹೋಗಿ ಇದರಲ್ಲಿ ಏನಪ್ಪ ಅಂತಂದರೆ ನೀವು ನಿಮ್ಮ ಒಂದು ಮುಖದ ಕ್ಯಾಪ್ಚರನ್ನು ಸ್ಕ್ಯಾನ್ ಮಾಡೋದರ ಮೂಲಕ ನೀವು ಮೊಬೈಲ್ ನಂಬರನ್ನ ಚೇಂಜ್ ಮಾಡ್ಕೋಬೋದು. ಯಾವುದೇ ಬೆರಳಚ್ಚು ಕೂಡ ಕೊಡುವಂಥ ಅವಶ್ಯಕತೆ ಇರೋದೆಲ್ಲ ನಡೆಯುತ್ತೆ. ಇಲ್ಲಿ ಮುಂದೆ ಅಂತ ಕೊಡಿ. ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ಆಧಾರ್ ಸಂಖ್ಯೆನ ನಮೂದಿಸಿ ಅಂತ ಬರುತ್ತೆ. ನೋಡ್ತಾ ಇರ್ಬೋದು, ಆಧಾರ್ ಸಂಖ್ಯೆ ಅಥವಾ ವರ್ಚುವಲ್ ಐ ಡಿ ಅಂತಿದೆ. ಇನ್ನು ನಿಮ್ಮ ಒಂದು ಮುಖ ಕ್ಯಾಪ್ಚರ್ ತಗೋಬೇಕಾದ್ರೆ ಬೆಳಕು ಶುದ್ಧವಾಗಿರಲಿ ಅಂತ ಕೂಡ ಹೇಳಿದ್ದಾರೆ, ಉತ್ತಮವಾಗಿರಬೇಕು ಅಂತ ಹೇಳಿದ್ದಾರೆ. ಇದರಲ್ಲಿ ನಾನು ನನ್ನ ಆಧಾರ್ನೊಂದಿಗೆ ಸಿದ್ಧನಾಗಿದ್ದೇನೆ ಅಂತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಸಂಖ್ಯೆನ ಹಾಕೋದಕ್ಕೆ ಕೇಳುತ್ತೆ. ನಾನಿವಾಗ ಆಧಾರ್ ಕಾರ್ಡ್ ಸಂಖ್ಯೆನ ಹಾಕ್ತಾಯಿದ್ದೀನಿ. ಓಕೆ, ನಮ್ಮ ಒಂದು ಆಧಾರ್ ಕಾರ್ಡ್ ಸಂಖ್ಯೆನ ಹಾಕಿದ್ದೀನಿ. ಇಲ್ಲಿ ಮುಂದುವರಿಸಿ ಅಂತ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮಾಡಿದ ತಕ್ಷಣ ಇಲ್ಲಿ ನಿಯಮ ಮತ್ತು ಷರತ್ತುಗಳನ್ನ ಒಂದ್ಸಲ ಓದ್ಕೊಂಡು ಬಿಡಿ. ಅದಾದಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಅಂತ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಚೆಕ್ ಬಾಕ್ಸ್ ಮಾಡಿದ ತಕ್ಷಣ ಇಲ್ಲಿ ಮುಂದುವರಿಯಿರಿ ಅಂತ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಆಧಾರ್ಗೆ ಸಂಬಂಧಿಸಿದ ನಿಮ್ಮ ಮೊಬೈಲ್ ಸಂಖ್ಯೆನ ಆಯ್ಕೆ ಮಾಡಿ ಅಂತ ಬಂದಿರುತ್ತೆ. ಇಲ್ಲಿ SMS ಕಳುಹಿಸಿ ಅಂತ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೋಡ್ತಾ ಇರ್ಬೋದು, ಪರಿಶೀಲನೆಯಲ್ಲಿದೆ, ಅಲವ್ ಅಂತ ಕೊಡಿ, ಪರ್ಮಿಷನು. SMS ಯಶಸ್ವಿಯಾಗಿ ಕಳುಹಿಸಲಾಗಿದೆ ಅಂತ ಬಂದಿದೆ. ಅದು ಗ್ರೀನ್ ಕಲರಲ್ಲಿ ಬರಬೇಕು, ಆ ರೀತಿ. ಇವಾಗ ಮೊಬೈಲ್ ನಂಬರನ್ನು ಪರಿಶೀಲಿಸಲಾಗಿದೆ ಅಂತ ಬಂದಿದೆ, ನೋಡ್ತಾ ಇರ್ಬೋದು. ಈ ರೀತಿ ಗ್ರೀನ್ ಕಲರಲ್ಲಿ ಬಂದರೆ ಇಲ್ಲಿ ಮುಖದ ದೃಢೀಕರಣಕ್ಕೆ ಮುಂದುವರಿಯಿರಿ ಅಂತ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮಾಡಿದ ತಕ್ಷಣ ಇಲ್ಲಿ ನಮ್ಮ ಒಂದು ಮುಖದ ಕ್ಯಾಪ್ಚರನ್ನು ತೊಗೋಬೇಕಾಗುತ್ತೆ. ಇಲ್ಲಿ ಮುಖ ದೃಢೀಕರಣ ಪ್ರಾರಂಭಿಸಿ ಅಂತ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ನಾವು ಕ್ಯಾಪ್ಚರನ್ನು ಮಾಡ್ತಾ ಇದ್ದೀವಿ. ಓಕೆ, ಇವಾಗ ನೋಡ್ತಾ ಇರ್ಬೋದು, ನಮ್ಮ ಒಂದು ಕ್ಯಾಪ್ಚರನ್ನು ಮುಖದ ಕ್ಯಾಪ್ಚರ್ ಆದ ತಕ್ಷಣ ನಿಮ್ಮ ಆಧಾರ್ ಸಿದ್ಧಪಡಿಸುತ್ತಿದೆ ಅಂತ ಬಂದಿದೆ. ಇಲ್ಲಿ ಮುಂದುವರಿಯಿರಿ ಅಂತ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ನಿಮಗೆ ಇಲ್ಲಿ 6 ಅಂಕೆಯ ಒಂದು ಪಿನ್ ಕೋಡನ್ನು ನಮೂದಿಸಿ ಕೇಳುತ್ತೆ. ನಿಮಗೆ ನೆನಪಿರುವಂಥ ಒಂದು ಪಿನ್ ಕೋಡನ್ನು ಎಂಟ್ರಿ ಮಾಡ್ಕೋಬೇಕಾಗತ್ತೆ. ನಾವು ಇವಾಗ ಮಾಡ್ತಾಯಿದ್ದೀವಿ. ಇಲ್ಲಿ ಮತ್ತೊಮ್ಮೆ ಪಿನ್ನನ್ನು ಸೆಟ್ ಮಾಡಬೇಕಾಗತ್ತೆ. ಹಾಕಿದ ತಕ್ಷಣ ನೋಡ್ತಾ ಇರ್ಬೋದು, ನಮ್ಮ ಒಂದು ಆಧಾರ್ ಕಾರ್ಡನ್ನು ಕೂಡ ಇಲ್ಲಿ ತೋರಿಸ್ತಾ ಇದೆ. ಸ್ಕ್ಯಾನರ್ ಕೂಡ ತೋರಿಸ್ತಾ ಇದೆ ನಮ್ಮ ಒಂದು ಆಧಾರ್ ಕಾರ್ಡಿಂದು. ಹಾಗಾದರೆ ಇದರಲ್ಲಿ ಮೊಬೈಲ್ ನಂಬರ್ನ ಯಾವ ರೀತಿಯಾಗಿ ಚೇಂಜಸ್ ಮಾಡೋದು ಅಂತ ನೋಡೋಣ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು, ಮೈ ಆಧಾರ್ ಅಪ್ಡೇಟ್ ಅಂತಿದೆ. ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ಮೊಬೈಲ್ ಸಂಖ್ಯೆಯನ್ನು ನವೀಕರಣ ಅಂತಿದೆ, ವಿಳಾಸ ನವೀಕರಣ ಅಂತಿದೆ, ಆಮೇಲೆ ಹೆಸರು ನವೀಕರಣ ಅಂತಿದೆ, ಇಮೇಲ್ ID ನವೀಕರಣ ಅಂತಿದೆ. ಸದ್ಯಕ್ಕೆ ಏನಪ್ಪ ಅಂತಂದರೆ ಮೊಬೈಲ್ ನಂಬರ್ನ ಚೇಂಜ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇನ್ನು ವಿಳಾಸ ನವೀಕರಣ ಅಂತಿದೆ ನೋಡಿ, ಇಲ್ಲಿ ಏನಪ್ಪ ಅಂತಾರೆ ಇನ್ನು ಶೀಘ್ರದಲ್ಲೇ ಬರ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ಸದ್ಯಕ್ಕೆ ಮೊಬೈಲ್ ನಂಬರ್ನ ಚೇಂಜಸ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ.
ಆಧಾರ್ ಸೇವಾ ಕೇಂದ್ರ. ಇಲ್ಲಿ ಮೊಬೈಲ್ ಸಂಖ್ಯೆ ನವೀಕರಿಸಿ ಅಂತ ಹೇಳಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮಾಡಿದ ತಕ್ಷಣ ನಿಮಗೆ ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ 30 ದಿನಗಳ ಒಳಗೆ ಮೊಬೈಲ್ ನಂಬರ್ ಲಿಂಕ್ ಆಗುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ನಿಮಗೆ ಅರ್ಜಿ ಶುಲ್ಕ ಬಂದುಬಿಟ್ಟು ₹75 ಅರ್ಜಿ ಶುಲ್ಕ ಇರುತ್ತೆ. ಇಲ್ಲಿ ಹಂತಗಳನ್ನ ಕೂಡ ಸರಿಯಾಗಿ ನೋಡ್ಕೊಳ್ಳಿ. ಏನೇನೆಲ್ಲ ಇರುತ್ತೆಪ್ಪ ಅಂತಂದರೆ, ಹೊಸ ಮೊಬೈಲ್ ಸಂಖ್ಯೆ ಪರಿಶೀಲನೆ ಅಂದರೆ ನೀವು ಯಾವೊಂದು ಮೊಬೈಲ್ ನಂಬರ್ನ ಆಗ್ತಾಯಿದ್ರೆ ಆ ಒಂದು ಪರಿಶೀಲನೆ ಮಾಡ್ತಾರೆ ಮೊಬೈಲ್ ನಂಬರ್ನ. ಆಮೇಲೆ ಮುಖ ದೃಢೀಕರಣ ಅಂದರೆ ನಿಮ್ಮ ಒಂದು ಫೇಸ್ ಕ್ಯಾಪ್ಚರ್ನ ತೊಗೊಳುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಪಾವತಿಯನ್ನು ಮಾಡಿ ಅಂತಂದರೆ ಶುಲ್ಕವನ್ನು ಪೇ ಮಾಡಬೇಕಾಗುತ್ತೆ ₹75. ಆಮೇಲೆ ವಿನಂತಿಯನ್ನು ಪೂರ್ಣಗೊಳ್ಳುತ್ತಂದರೆ ನೆಕ್ಸ್ಟ್ ಏನಪ್ಪ ಅಂದರೆ ಫೈನಲಾಗಿ ಸಬ್ಮಿಟ್ ಮಾಡಬೇಕಾಗತ್ತೆ. ಇವಾಗ ಮುಂದುವರಿಸಿ ಅಂತೇಳಿ ಕೊಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮದು ಪ್ರಸ್ತುತವಾಗಿ ಮೊಬೈಲ್ ಸಂಖ್ಯೆ ಇದು ಇದೆ. ಇಲ್ಲಿ ಹೊಸ ಮೊಬೈಲ್ ಸಂಖ್ಯೆ ಅಂತ ನೋಡಿ, ಹೊಸ ಮೊಬೈಲ್ ಸಂಖ್ಯೆನ ಹಾಕಿಬಿಟ್ಟು ಇಲ್ಲಿ ಏನಪ್ಪ ಅಂತಂದರೆ ನೀವು ಹೇಳಿದಾಗೆ ಸದ್ಯಕ್ಕೆ ನಮ್ಮದು ಮೊಬೈಲ್ ನಂಬರ್ ಲಿಂಕ್ ಇದೆ, ನಾವು ಚೇಂಜಸ್ಸನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಇಲ್ಲಿ ಹೇಳಿದಾಗ ಏನಪ್ಪ ಅಂದರೆ ಸುಲಭವಾಗಿರುತ್ತೆ. ಮೊಬೈಲ್ ಸಂಖ್ಯೆ ಪರಿಶೀಲನೆ, ಆಮೇಲೆ ಮುಖ ದೃಢೀಕರಣ, ಆಮೇಲೆ ಪಾವತಿ ಮಾಡಬೇಕಾಗುತ್ತೆ ₹75. ಆಮೇಲೆ ನೆಕ್ಸ್ಟ್ ಫೈನಲ್ ಸಬ್ಮಿಟ್ ಇಷ್ಟೇ ಇರುತ್ತೆ. ಇಷ್ಟಾದರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಏನಪ್ಪ ಅಂತಾರೆ ಇಲ್ಲಿ ಲಿಂಕ್ ಆಗುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡಿಗೆ. ಆಮೇಲೆ ನೆಕ್ಸ್ಟ್ ತಿರ್ಗಾ ಬ್ಯಾಕಿಗೆ ಬರಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಮೊಬೈಲ್ ನಂಬರ್ ಅಪ್ಡೇಟ್ ಅಂತ ಬಂದಿದೆ. ನಿಮ್ಮೊಂದು SRN ನಂಬರ್ ಕೂಡ ಬಂದಿದೆ. ಇಲ್ಲಿ ಏನಪ್ಪ ಅಂತಂದರೆ ಈ ಒಂದು SR ನಂಬರ್ನಿಂದ ನೀವು ಸ್ಟೇಟಸನ್ನು ಕೂಡ ಚೆಕ್ ಮಾಡ್ಕೋಬೋದು, ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದೆಯಾ ಅಥವಾ ಇಲ್ವಾ ಅಂತ. ನೀವು ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿಯಾಗಿ ಏನಪ್ಪ ಅಂತಾರೆ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಮಾಡ್ಬೋದು. ಏನು ಈ ಒಂದು ಆ್ಯಪ್ ಜೊತೆಗೆ ಆಧಾರ್ ಫೇಸ್ RD ಅಂತ ಬರುತ್ತೆ, ಅದನ್ನು ಕೂಡ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಅಂದಾಗ ಮಾತ್ರ ನಿಮಗೆ ಫೇಸ್ ಕ್ಯಾಪ್ಚರ್ ತೊಗೊಳುತ್ತೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.